Hi everyone, welcome back to my channel. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸದ ಕೆಳಗಡೆ ಲೋಟಸ್ ಇಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ತಿದ್ದೀನಿ. ಜಸ್ಟ್ 100 ರುಪೀಸಲ್ಲಿ ಈ ಲೋಟಸ್ನ ನಾನು ಮಾಡಿದೆ. ಹೊರಗಡೆ ಎಲ್ಲ ವಿಚಾರಿಸಿದೆ, ಅರೌಂಡ್ 600-700 ರುಪೀಸ್ ಇತ್ತು. ಸೊ ಅದಕ್ಕೆ ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಇದಕ್ಕೆ ನಾನು ಮೆಟೀರಿಯಲ್ಸ್ ತೊಗೊಂಡಿರೋದು ಎಷ್ಟು ಪಿಂಕ್ ಶೀಟ್ಸ್ ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಶೀಟ್ಸ್ ಒಂದು ಕಾರ್ಬೋರ್ಡಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಗ್ರೀನ್ ಶೀಟ್ ಇಟ್ಕೊಂಡು ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು 12 ಶೀಟ್ಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ನಾನು ಈ ಲೋಟಸ್ ಮಾಡಿದ ಪರ್ಪಸ್ ಬಂದ್ಬಿಟ್ಟು ನನ್ನ ಮಗಳಿಗೆ ವರಮಹಾಲಕ್ಷ್ಮಿ ಡ್ರೆಸ್ ಹಾಕಿದ್ದೆ, ಅವಳಿಗೆ ಅದ್ರ ಮೇಲೆ ಕೂರಿಸ್ಬೇಕು ಅಂತ ನಾನು ಮಾಡಿದ್ದು. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಿದ್ರೆ ಚಿಕ್ಕದಾಗೂ ಮಾಡ್ಕೊಬೋದು ನೀವು. ನೆಕ್ಸ್ಟ್ ನಾನು ಪಿಂಕ್ ಕಲರ್ ಶೀಟ್ಸ್ನ ತಗೊಂಡಿದ್ದೀನಿ. ಸೇಮ್ ಇದನ್ನು ಅದೇ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಪಿಂಕ್ ಕಲರ್ ನಾನು 20 ಶೀಟ್ಸ್ನ ತೊಗೊಂಡಿದ್ದೆ. ಅದನ್ನು ಅರ್ಧ ಕಟ್ ಮಾಡಿ 40 ಶೀಟ್ಸ್ ಥರ ಮಾಡಿಕೊಂಡು 40 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಥರ ಸೆಂಟಿಮೀಟರ್ ಮೇಲೆಲ್ಲ ನಾನು ಲೆಕ್ಕ ಹಾಕ್ಕೊಂಡು ಮಾಡಿಲ್ಲ. ನನಗೆ ಯಾವ ಸೈಜಿಗೆ ಬೇಕೋ ಅದು ಮಾಡ್ಕೊಂಡಿದ್ದೀನಿ. ನಿಮಗೆ ಚಿಕ್ಕದು ಬೇಕಿದ್ರೆ ನೀವು ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಕೊಬೋದು. ಪೆಟಲ್ಸ್ ಕಟ್ ಮಾಡ್ಕೊಂಡ್ಮೇಲೆ ಎಲ್ಲ ನೀಟಾಗಿಟ್ಟು ಸೆಂಟರ್ಗೆ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಅಲ್ಲಿ ನಾವು ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡಬೇಕು. ಈ ಕಟ್ ಮಾಡಿರೋ 2 ಪ್ಲೇಸ್ನ ನೀಟಾಗಿ ಈ ಥರ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಕಾರ್ಬೋರ್ಡ್ ಶೀಟ್ಗೆ ನಾನೊಂದು ವೈಟ್ ಹಳೆ ಪಂಚೆ ಬಟ್ಟೆ ಇತ್ತು, ಅದನ್ನೇ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ಕಾರ್ಬೋರ್ಡ್ ಶೀಟ್ನೂ ಹಾಕ್ಕೊಳ್ಬೋದು, ಬಟ್ ನನಗೆ ವೈಟ್ ಕಲರ್ ಬೇಕಿತ್ತು. ಸ್ವಲ್ಪ ಎಲ್ಲ ಪಿಂಕ್ ಆದರೆ ಚೆನ್ನಾಗಿ ಕಾಣಲ್ಲ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನೊಂದು ವೈಟ್ ಬಟ್ಟೆಯಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ಗ್ರೀನ್ ಕಲರ್ ಫಸ್ಟು ಪೆಟಲ್ಸ್ನ ನಾನು ಗ್ರೀನ್ ಕಲರ್ ಲೀಫ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಅಂಟಿಸ್ತಾ ಇದ್ದೀನಿ. ಈ ಥರ ಅದನ್ನು ನೀವು ಬ್ಯಾಕ್ ಸೈಡಲ್ಲೇ ಅಂಟಿಸ್ಬೇಕಾಗುತ್ತೆ. ಆಗ ಎಲೆ ನೀಟಾಗಿ ಸುತ್ತಲೂ ಕೂತಿರೋ ಥರ ಚೆನ್ನಾಗಿ ಕಾಣುತ್ತೆ. ಪೆಟಲ್ಸ್ ರೆಡಿ ಮಾಡಾದ್ಮೇಲೆ ಪಿಂಕ್ ಕಲರ್ ಪೆಟಲ್ಸ್ ನಾನು ಫಸ್ಟ್ ನೀಟಾಗಿ ಈ ಥರ ಸುತ್ತ ಜೋಡಿಸ್ಕೊತಿದ್ದೀನಿ. ನೀವು ಇದಕ್ಕೆ ಫೆವಿಕಾಲ್ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಕುತ್ಕೊಳಲ್ಲ. ಹಾಟ್ ಗ್ಲೂ ಗನ್ ಯೂಸ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಈಗಂತೂ ಹಬ್ಬದ ಸೀಸನ್ ಬಂದಿರೋದ್ರಿಂದ ನೀವು ಈ ಥರ ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಈವಂದು ಇದನ್ನು ಗೌರಿ ಹಬ್ಬದಲ್ಲಿ ಯೂಸ್ ಮಾಡ್ಬೋದು, ತುಂಬ ಹಬ್ಬಗಳಲ್ಲಿ ಇದೇ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಸೈಡ್ ಪೆಟಲ್ಸ್ನು ಅದು ಹಿಂದೆ ಮುಂದೆ ನೀಟಾಗಿ ಕಾಣಬೇಕು ಅಂತ ಅಲ್ಲಿಗೂ ಸ್ವಲ್ಪ ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಈಗ ಒಳಗಡೆ ನಾನು ಇನ್ನೂ ಒಂದು ಲೇಯರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇನ್ನೂ ಒಂದು ಲೇಯರ್ನ ಜೋಡಿಸ್ಕೊತಾ ಇದ್ದೀನಿ ನೀಟಾಗಿ. ನೋಡಿ, ಫೈನಲ್ ಲುಕ್ ಈ ಥರ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದ್ರ ಮಧ್ಯೆ ಕಳಸ ಇಟ್ಟರೆ ತುಂಬ ಲುಕ್ಕಾಗಿ ಕಾಣುತ್ತೆ. ನಾನಿದು ಪರ್ಟಿಕ್ಯುಲರ್ ಆಗಿ ನನ್ನ ಮಗಳಿಗೆ ವರಮಹಾಲಕ್ಷ್ಮಿ ಡ್ರೆಸ್ ಹಾಕಿದ್ದೆ, ಸೊ ಅವಳನ್ನು ಕುಣಿಸ್ಬೇಕು ಅಂತಲೇ ಮಾಡಿದ್ದೆ. ಇದೇ ಥರ ಇನ್ನಷ್ಟು ಕ್ರಿಯೇಟಿವ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.